ಅಪ್ಪ ಎಲ್ಲಪ್ಪ ಹೂವ ಕೆಲ್ಸಕ್ಕೆ ಹೋಗಳೆ ಕಣವ. ಕೆಲ್ಸಕ್ಕೆ ಹೋಗಿರೋದು ಅದಕ್ಕಪ್ಪ ಕೆಲ್ಸಕ್ಕೆ ಹೋಗಂತ ಹಣೆ ಬರೋ ಹೂನ್ಗೆಲ್ ಬಂದಿರೋದು. ಅದೇನೋ ಹೇಳಕ್ಕಿಲ್ವಾ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಮನೇಲಿರು ಅಂದರೆ ಇಲ್ಲ ಇಲ್ಲ ನನಗೆ ಮನೇಲಿ ಇರೋಕ್ಕಿಲ್ಲ ನಾನು ಅಂತ ಅಂತಾನೆ ಹೇಳಿಲ್ಲ ಇರಿಕ್ರು. ಓಲಿ ಓಲಿ ಬಿಡು, ನಾನು ಅದಕ್ಕೆ ಏನು ಕೇಳಿಲ್ಲ. ಅವ್ರವ್ರ ಇಷ್ಟ ಇದ್ರೆ ಇರ್ಬೋದು, ಹೋದರೆ ಹೋಗ್ಬೋದು. ಇನ್ಯಾಕೆ ಕೇಳೋಕೋದಿಗೆ ಸುಮ್ಮನೆ ಕೇಳಿ ನಿಷ್ಠುರ ಆಗೋದು ಯಾಕೆ? ಮೊದಲೇ ನಮ್ಮ ಮಾತು ಅಂದ್ರೆ ಅವ್ರಿಗೆ ಗಿಡಕ್ಕಿಲ್ಲ, ಮಾತಾಡಿ ಏನು ಸಿಕ್ತಿತ್ತು? ಅಲ್ಲ ಕಣಪ್ಪ ನಾನು ಹೇಳೋದು ಹೂನ್ಗೇನು ಬಂಗ ಬಂದಿರೋದು ಅಂತ. ಹಾಂ ಮಾಡೋ ಕೆಲಸ ಇದ್ರೆ ಮಾಡ್ತಾಳೆವ. ಓಲಿ ಸುಮ್ಮನಿರು, ಈಗ ಏನು ಓಲಂತ ನಾನು ಅದಕ್ಕೆ ಏನು ಕೇಳೋಕೆ ಹೋಗಲಿಲ್ಲ. ಹಂಗೋ ನಿಮ್ಮ ಕೆಂಪು ಬೇಕಂದು ಫೋನ್ ಮಾಡಿದೆ, ಹಿಂಗೆ ಹೋಯ್ತಾವಳೆ ಕಣವ ಅಂತ. ಅವಳು ಫೋನ್ ಮಾಡಿ ಕೇಳೋದ್ಲಂತೆ. ಕುಂತ್ಕೊಂಡು ನಡ ನೋವು ಸೊಂಟ ನೋವು ನಮಗೆ ಕುಂತ್ಕೊಂಡಿರೋಕ್ಕಾಯ್ಕಿಲ್ಲ, ಕೆಲಸ ಮಾಡೋರೆ ಮೊಯ್ಯೋಗಿರಾಗಿರ್ತದೆ ಅಂತ ಅಂದ್ಲಂತೆ. ಇನ್ಯಾಕೆ ಮಾತಾಡಿ ಅದಕ್ಕೆ ಕೆಂಪಿ ಏನು ಮಾತಾಡೋಕೆ ಹೋಗಬೇಡ, ಬುಟಾಕಪ್ಪ ಏನಾದ್ರು ಮಾಡ್ಕೊಳ್ಳಿ, ನೀನೇ ತಲೆಗೆಡ್ಸ್ಕೊಂಡು ಅಂತ ಅಂದು. ಅದಕ್ಕೆ ಸುಮ್ಮನೆ ಅದೇ ತಗೆ ಎಷ್ಟು ಮಾತಾಡಿದ್ರು ಅಷ್ಟೇ ಉಪಯೋಗ ಇಲ್ಲ. ಸುಮ್ಮನೆ ಮಾತಾಡಿ ಏನು ಪ್ರಯತ್ನ? ಓಲಿ ಸುಮ್ಮನಿರಿ ಮಗ, ಕೂತ್ಕೊಂಡ್ರದ ಕೂತ್ಕೊಂಡ್ರೆ ಜೀವನ ನಡಿಬೇಕಲ್ಲ. ಅಲ್ಲ ಕಣಪ್ಪ, ನಿಮ್ಮ ಅತ್ತೆಗೇನು ಜೀವನಕ್ಕೆ ಏನು ತೊಂದರೆ ಆಗಿದ್ದದು? ಹಾಂ ಈಗ ಒಂದು 15 ದಿವಸದಲ್ಲಿ ಮದುವೆ ತಂದಿದ್ದಾರ ತಾಯಿ. ಹಂಗೆ ಮದುವೆಗೆ ಎಷ್ಟು ಸಾಮಾನು ತಂದು ಕೊಟ್ಟೆ ನಿನ್ನ ಕಂಡಂಗೆ? 8,000 ರೂಪಾಯಿ ಸಾಮಾನು ತಂದು ಕೊಟ್ಟಲ್ಲಪ್ಪ. ತಿರ್ಗವ ಇನ್ನೂ ವಾರನೇ ಆಗಿತ್ತಿಲ್ಲ, ತಿರ್ಗ 3,500 ರೂಪಾಯಿ ಸಾಮಾನು ತರಿಸ್ಕೊಂಡು ದೈಗೆ ಹಿಡ್ಕೊಬಿಟ್ಟಿದ್ದದ ಕಣೆ ಏನೋ ಕಣೆ. ಈಗ ಅದಕ್ಕೆ ಕಾಸು ಕೊಡು ಇದಕ್ಕೆ ಕಾಸು ಕೊಡು ಅಂತ ಕೇಳ್ತಿದ್ಲಲ್ಲ. ಅದಕ್ಕೆ ಹೆಂಗಾರು ಓದಿ ನಾನು ಜೋಬ್ ಖಾಲಿ ಮಾಡ್ತಾಳೆ ಅಂದ್ಬಿಟ್ಟು ನಾನು ಇನ್ನೇನು ಕೇಳಕ್ಕೆ ಹೋಗಲಿಲ್ಲ. ನಾನು ಹೇಳೋದು ಕಣಪ್ಪ, ಸಾಯಂಕಾಲದಲ್ಲಿ ಹೂನ್ಗೆ ಹಾಕ್ತೀವಲ್ಲವ ವನವಾಸು ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಕಾಲ ಕಳಿದಾನೆ ಬಿಟ್ಟು ಕೆಲಸ ಅನ್ಕೊಂಡು ಕೆಲ್ಸಕ್ಕೆ ಹೋಯ್ತಾ ಕೂತಾಳಲ್ಲ. ಒಂಚೂರು ಹುಡುಕ್ತುದಂತು ಯಾರೋಣೆ ಕೆಲಸ ಮಾಡಬೇಕು ಅನ್ನೋದೇನಿದ್ದದು ಆರಾಮಾಗಿ ಇದ್ಬಿಡ್ತಾನೆ. ಮಾಡಲಿ ಬಿಡು, ನಾನು ಏನು ಮಾಡಂಗಿದ್ದದು ಹೇಳು? ಅವಳು ನನಗೇನು ಅಚ್ಚುಕಟ್ಟಾಗಿ ಮಾಡಿಕ್ತಾ ಇದ್ದಾಳ, ಕಾಯ ಬೇಯಿಸಿ ಮುಡುಕ್ತಾಳೆ. ಅದೆಂಥದ್ದು ಆಟ್ ಬಾಕ್ಸ್ ಅಂತೆ, ಅದಕ್ಕೆ ಹಿಟ್ಟು ಬೇಯಿಸಿ 6 ಗಂಟೆಗೆ ಹಿಟ್ಟು ಬೇಯಿಸ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಹೋದರೆ ನಾನು ಉಣ್ಣೋದು 11 ಗಂಟೆಗೆ ಉಣ್ಣೋದಕ್ಕೆಲ್ಲ ತಣ್ಣಿಟ್ಟೋಗಿರ್ತದೆ. ಆಗ ಉಣ್ಣಕ್ಕಾದದ್ದು ನನಗೆ ಎರಡು ತುತ್ತು ಉಂಡ್ಬಿಟ್ಟು ಕೈ ತೊಳ್ಕೊತೀನಿ. ಇನ್ನು ರಾತ್ರಿ ಹೊತ್ತು ಇಕ್ಕುರಿಕ್ತಾಳೆ ಬಿಸಿ ಇಟ್ಟ, ಇಲ್ದಾರೆ ಆಯ್ಕಿಲ್ಲ ಅನ್ಕೊ ಮನೆ ಕತ್ತಾಳೆ. ಏನು ಮಾಡಿ ಮಾತಾಡಿದ್ರೆ ಕ್ಯಾಣ ಅವಳಿಗೆ. ಈ ವಯಸ್ಸಲ್ಲಿ ಜಗಳ ಆಡ್ಕೊಂಡು ಮಗಳ ಮನೆಗೆ ಹೋಯ್ತಾಳೆ ಚಂದವಾ? ಆ ಸತಿ ಹೋಗಿ ಕುಂತ್ಕೊಂಡು ಅಷ್ಟು ದಿವಸ ಜನಗಳೆಲ್ಲ ಆಡ್ಕೊಂಡ್ರು. ಅದಕ್ಕೆ ಆಡ್ಕೊಳ್ಳೋದು ಬೇಡ, ಬಿಡೋದು ಬೇಡ, ಏನೋ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ, ಇನ್ನೇನು ಮಾಡಂಗಿರೋದು ಅಂದ್ಕೊಂಡು ನಾನು ಅದಕ್ಕೆ ಅವಳು ಸವಾಸ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಕಣವ, ಕೇಳೋದೇ ಬೇಡ ಅಂದ್ಕೊಂಡು. ಅಲ್ಲ ಹೂನ್ಗೆ ಕೇಳಿ ಬಂದಿರೋದಪ್ಪ, ಎಲ್ಲ ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಆರೋಗ್ಯ ಇರಬೇಕು. ಕುಂತಿರತ್ತ ಉಣ್ಬೇಕು ಅಂದರೆ ಕುಂತಿರೋ ಯೋಗ ಅದೇ ಕುಂತ್ಕೊಂತಿನೋ ಯೋಗ ದೇವ್ರೆ ಕೊಟ್ಟಾನೆ. ಅವು ಯಾಕಂಗಡಳು ಒಳ್ಳೆ ಬುದ್ಧಿಲ್ದಾಟಪ್ಪ. ಇನ್ನೇನು ಬುದ್ಧಿಲ್ದಾಟ ಅಲ್ದೇ ಬುದ್ಧಿ ಇರೋರಾಗಿದ್ರೆ ಉಳ್ಳಂಗಾಡ್ತಿದ್ರ? ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಮನೇಲಿರು ಅಂದರೆ ಇಲ್ಲ ನಾನು ಊರು ಹುಟ್ಟಿರ್ತೀನಿ ಅಂದ್ರೆ ತಿರುಗಲಿ ಬಿಡವ, ನಾನೇನವ ಮಾಡೋಕ್ಕದದು? ಅಲ್ಲ ಕಣಪ್ಪ, ಅಲ್ಲೇ ಹೂವು ಕೆಲಸ ಬಿಟ್ಟು ವರ್ಷ ಆಗೈತೆ. ಕೆಲಸಕ್ಕೆ ಹೋಯ್ತಿರ್ತೀರ ಉಣ್ಕೊಂಡು ತಿನ್ಕೊಂಡು ಹಂಗಿರ್ತಾನೆ ಬಿಟ್ಟು ಸಾಯಂಕಾಲದಲ್ಲಿ ಎಲ್ಲರಿಗೂ ಹೋಗಿ ಜಾರೇ ಬಿಡ್ತು, ಏನೋ ಹೆಚ್ಚು ಕಮ್ಮಿ ಆಗೇ ಬಿಡ್ತು. ಯಾರೋಣೆ ಏನು ತಂದಾಕು ಅಂತ ಕೇಳಿದವಂತಾನೆ ಹೂವನ್ನ. ನೀನು ಸಾಮಾನು ತಂದು ಕೊಡೋಕ್ಕಿಲ್ಲ ಅಂದಿದೆಯೋ? ಮಾದೇವ ಗೋವಿಂದ ಸೋಬಿತ ಎಲ್ಲ ಸೇರ್ಕೊಂಡು 15 ಲಕ್ಷ ದುಡ್ಡ ಯಾಕೆ ಮಾಡಿ ಕೊಟ್ಟಿದ್ದಾರೆ? ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಇರಲಿ ಅಂತ ತಾನೆ ಅವ್ರು ಗೊತ್ತಾರು ಹೊಸಿ ಬೇಜಾರು ಮಾಡ್ಕೊಂಡಾರ. ನಾನು ಹೇಳಿಲ್ಲ ಕಣವ, ಅವ್ರಿಗೆ ಹೇಳಿಲ್ಲ. ಏನು ನೋಡು ನಮ್ಮ ಅಜ್ಜಿಯ ದುಡ್ಡು ಮುಡಿ ಕೊಟ್ಟರು ಉಣ್ಕೊಂಡು ತಿನ್ಕೊಂಡು ಇರ್ತಾನೆ, ಹಿಂಗೆ ಆಡ್ತಾರೆ ಅಂತ ಅಂತಾರೆ ಅಂದ್ಬಿಟ್ಟು ಎಷ್ಟು ತಲೆ ತಿಂದಿ ಅವ್ರಿಗೆ? ನಾವೇ ಸರಿಯಾ? ಫೋನ್ ಮಾಡಿ ಸಣ್ಣ ಪುಟ್ಟದಕ್ಕೆಲ್ಲ ತಲೆ ತಿಂದರೆ ಚಂದವ. ಅದಕ್ಕೆ ಫೋನುಗೇನು ಏನು ಮಾಡೋಕ್ಕೋಗಿಲ್ಲ. ಕೆಂಪಿಗೆ ಮಾತ್ರ ಮಾಡಿದ್ದೆ. ಅವಳು ಬಿಡಪ್ಪ ಹೇಳೋರು ಕೇಳ್ತಾ ಇಲ್ಲ, ಹೋದ್ರೆ ಹೋಗಿ ಬಿಡಪ್ಪ ನೀನೇನು ಮಾಡಿಯೇ ಅಂತ ಅಂದ್ಲು. ಅದಕ್ಕೆ ಸರಿ ಬಿಡವ, ನೀನು ಹೇಳೋದು ಸರಿನೇ. ಅವಳೆ ಹೆಚ್ಕೊಂಡವಳೆ, ಓಲಿ ಅದು ಎಷ್ಟು ಇಸ್ಕೊಂಡು ಹೋಗಿ ಗೇಯ್ಕೊಂಡೆ ಉಂಡ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಕಣ್ಮಗ. ಅಂದರೆ ಈ ವಯಸ್ಸಾದ್ಮೇಲೆ ಕೂತ್ಕೊಂಡು ಉಂಡ್ರು ಅವ್ರಿಗಂತ ಮೈಗೆ ಅಲಸೆ ಆದಂಗೆ ಗೇದಿರೋರಲ್ವ, ಪಾಠ ಆಗೋರೆಲ್ಲ ಆಗ್ಲಿಂದನೇ. ಅದಕ್ಕೆ ಸುಮ್ಕಿರಿ, ಏನು ಮಾಡಿದ್ರೇನು ಕೆಲಸ ಮಾಡಿದ್ರೇನು ಅವಮಾನವಾ? ರೀ ಕೂತ್ಕೊಳ್ಳಿ ನೀವು ಸುಮ್ಮನೆ, ನೀವೇನೋ ಹೇಳ್ತೀರಿ. ನಮ್ಮ ಹೂವು ಆಲೆ ಹೂವು ಕೆಲಸ ಬಿಟ್ಟು 7-8 ವರ್ಷ ಆಗಿತ್ತು. ಈಗ ಹೋಗ್ಬೇಕು ಅನ್ನೋದೇನಿರೋದು? ನಮ್ಮ ಅಪ್ಪನ ಹೆಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಅಡುಗೆ ಮಾಡಿಕೊಂಡು ಇರ್ಬೇಕು ತಾನೆ. ದಡ್ಡಿ ಹೆಂಗೆ ಆಡ್ತಾಳೆ ನಮ್ಮ ಹೂವು. ಹೋಗು ಕಾಪಿ ಗಿಪಿ ಕಾಯಿಸ್ಕೊಡೋಗು. ಕಾಯಿಸ್ಕೊಡ್ತೀನಿ ಸುಮ್ಕಿರಪ್ಪ. ಅವ್ವ ಏನೋ ಫೋನ್ ಮಾಡಿತ್ತಂತೆ ಬನ್ನಿ ಅಂದ್ಬಿಟ್ಟು ಅದಕ್ಕೆ ಹೆಂಗೆ ಬಂದೆ. ಫೋನ್ ಮಾಡಿದ್ಲ ಮನೆದಾಗ ಇರಕ್ಕಿಲ್ಲ ಬನ್ನಿ ಅಂದ್ಕೊಂಡು? ಒಂದು ದಿಸ್ಲು ತಪ್ಪಿಸ್ಕೊಳಕ್ಕಿಲ್ಲ ಕಣವ, ಒಂದು ದಿಸ್ಲು ತಪ್ಪಿಸ್ಕೊಳಕ್ಕಿಲ್ಲ.
ಇವತ್ತು ಹಿಂಗೆ ಹೇಗೆ ಬಟ್ಟಾಳು ಅವಳು ಅವತ್ತಿಂದ ಹಿಂಗೆ ಗೇದಿದ್ರೆ ಮನೆ ಹೆಂಗೆ ಬೆಳಿಬೋದಾಗಿತ್ತು. ಹಾಂ, ಎಷ್ಟು ಉದ್ಧಾರ ಆಗದೆ ಹೇಳು. ಹೇಳಿದ್ರೆ ನಮ್ಮ ಮಾತಾ ಕೇಳೋಕ್ಕಿಲ್ಲ. ಸುಮ್ಮನೆ ಯಾಕೆ ಮಾತಾಡಬೇಕು ನಾವು, ಮಾತಾಡಿ ನಿಷ್ಠೂರ ಆಗೋದು ಬೇಡ ಅನ್ಕೊಂಡಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ. ಇದೇ ಕೆಲಸ ನಮ್ಮ ಹೊಲದಲ್ಲಿ ಮಾಡಿದರೆ ಎಷ್ಟು ಬದುಕ್ಬೋದಾಗಿತ್ತು ಹೇಳು. ಒದ್ದಾಡೋಳುವಾಗ ಹೊಲ ತಪ್ಪ ಅಂದರೆ ಈಗ ಹಿಂಗೆ ನಿಂತೊಳೆ ಕಂಡವ್ರು ಹೊಲ್ದಲ್ಲಿ ಗೇಯಕ್ಕೆ. ಏನಾದ್ರು ಮಾಡ್ಕೊಳ್ಳಿ, ನಾವು ಮಾತಾಡೋ ಪ್ರಯತ್ನಕ್ಕಿಲ್ಲವ. ಏನು ಮಾಡಕ್ಕೆ ಮಾತಾಡಿ. ಏನಾದ್ರು ಮಾಡ್ಕೊಳ್ಳಿ, ಬರ್ರಿ ಸುಮ್ಕಿರು, ಹೋಗಿತೀನಿ ಚೆನ್ನಾಗಿ. ನಿನಗೆ ಹೊಣೆ ಬಂದಿರೋದು ಕೆಲ್ಗೆನ್ಸಕ್ಕೆ ಹೋಗ್ಬೇಡ ನೀನು ಅಂತವ. ಅಲ್ಲ ಬುದ್ಧಿ ಬರೋ ಮನ್ಸನ್ಗೆ ಒಂಚೂರುವೆ ತಿನ್ನకుండా ಗತಿಲ್ದರ್ ಬೇಕಾದ್ರೆ ಹೋಗೋದ ಕಣಪ್ಪ ದೇವರು. ಎಲ್ಲಾನು ಕೊಟ್ಟದೆ 12-20 ಅದುವಾಗೆ ಉಣ್ಕ ತಿನ್ಕೊಂಡಿರಕ್ಕೆ ಏನು ರೋಗ. ಅಕ್ಕಿ ಯಾವಾಗ ಫೋನ್ ಮಾಡಿದ್ರು ಪೋಸಿ ಅಲ್ಲಿವ್ನಿ ಇಲ್ಲಿವ್ನಿ ಅಂತಿತ್ತು. ಹ್ಞೂ, ಗೊತ್ತಾರು ಗಿತ್ತಾಳೆ ಅಂದ್ಬಿಟ್ಟು ಹಂಗೆ ಅಂದಿರೋದು ನಿನಗೆ. ನೀನು ಗೊತ್ತಾರು ಬೈತಾಳೆ ಅಂದ್ಬಿಟ್ಟು. ಬೋಯ್ದಾನೆ ಬುತ್ತಿಕಾರಪ್ಪ, ಕಲ್ತಿರೋದು ನೋಡಿ ಕಲ್ತಿರೋದ. ಯಾಕೆ ಕೊನೆ ಬುದ್ಧಿ ಹೆಂಗೆ ಕಲ್ತದೆ ಹೂವು ಅಂತವ. ಹೋಗು, ನಿಮ್ಮ ಹೊಟ್ಟೆರ್ಗೊಂಚೂರು ಕಾಫಿ ಕಾಯಿಸ್ಕೊಡೋಗಿ ನನಗೊಂಚೂರು ಮಡ್ಗೋಗವೆ. ಸರಿ ಕಣಪ್ಪ ಆಯಿತು. ಇನ್ನೇನಪ್ಪ ಶ್ರೀನಿವಾಸ, ಏನು ಹೊಲಕ್ಕೇನು ಹಾಕಿದ್ದೀರಿ? ತಡ್ನಿ ಚೆಲ್ಲಿವಿ ಮಾವ. ರಾಗಿ ಗೀಗಿ ಹಾಕಕ್ಕಿಲ್ಲ? ಇಲ್ಲ, ರಾಗಿ ಗೀಗಿ ಹಾಕಕ್ಕಿಲ್ಲ ಮಾವ. ರಾಗಿನಾರು ಬೆಳ್ಕಲ್ದಂಗೆ ಒಟ್ಟಿಗೆ ಹೆಂಗೆ ಮಾಡಿರಿ ಮತ್ತೆ? ಅಯ್ಯೋ, ಹೆಂಗೋ ಕಾಲ ನಡೀತದೆ ಬಿಡಿ. ಅಲ್ಲ ಕಣಪ್ಪ, ಹೆಂಗೆ ಕಾಲ ನಡೆದದು? ಆಗ್ಲಾರ ಹಬ್ಬ ಇದ್ದೆ, ಹೆಂಗೋ ಕಾಲ ತೊಳ್ಬೋದಾಗಿತ್ತು. ಈಗ ಮದುವೆ ಅಂತ ಆದಮೇಲೆ ಒಂಚೂರು ಜವಾಬ್ದಾರಿ ಬರಬೇಕಲ್ಲ ನಿನಗೆ. ಹೊಸ ಅಷ್ಟೋ ಇಷ್ಟೋ ಆರಂಭ ಮಾಡಬೇಕು. ಇಲ್ಲ ಕೆಲ್ಗೆಲ್ಸಕ್ಕೆ ಹೋಯ್ತಿದೆಯೋ? ಇನ್ನೂ ಎಲ್ಲಿಗೂ ಹೋಯ್ತಲ್ಲ ಮಗ. ಸೇರ್ಕೋಬೇಕೀಗ. ಸೇರ್ಕೋ. ಸಂಸಾರ ನಡೆಸೋದು ಅವ್ರು ಸುಲಭ ಅಲ್ಲ ಕಣಪ್ಪ, ಕಷ್ಟ ಅದೇ. ಇವತ್ತು ಸಂಸಾರ ಚಿಕ್ತು, ನಾಳೆಗೆ ದೊಡ್ಡದಾಯ್ತದೆ. ಆಮೇಲೆ ಏನು ಮಾಡಿಯೇ, 6 ಕಾಸು 3 ಕಾಸು ಕೂಡ ಕೊಡ್ತಾನೆ, ಮುಂದೆ ಜೀವನ ಚೆನ್ನಾಗಿರ್ತದೆ. ಹ್ಞೂ ಮವ, ನನಗೆ ಗೊತ್ತಿಲ್ಲ. ನಾನು ಕೆಲ್ಸಕ್ಕೆ ಹೋಗೋದ ಅಂತ ಅಂದ್ಕೊಂಡಿವ್ನಿ. ಸರಿ ಆಯಿತು. ನಿಮ್ಮ ಅತ್ತೆ ಬಂದರೆ ಹೇಳು ನೀನೊಂದು ಮಾತಾ. ಹೋಗ್ಬಿಡಿ ಕೆಲಸಕ್ಕೆ, ಮಾವನಿಗೆ ಅಡುಗೆ ಮಾಡ್ಕೊಂಡು ಇರಿ ಅಂದ್ಬಿಟ್ಟು. ಹ್ಞೂ ಆಯಿತು, ಹೇಳ್ತೀನಿ ಮಾವ. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಅಲ್ಲ, ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಅಂದ್ಬಿಟ್ರೆ ನಮ್ಗೆ ತಂದಾಕರು ಯಾರು? ಹೆಂಗೋ ಕೂಲಿಯ ನಾಲಿಯ ಮಾಡಿ ನಮಗೆ ಸಾಮಾನು ಸಂಜೆ ತಂದಾಕ್ತಾವಳಿ ನಮ್ಮ ಅತ್ತೆ. ಈಗ ಅದನ್ನು ನಾನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಸಾಮಾನು ತರ್ದಂಗೆ ಮಾಡ್ಕೊಳ್ಳೋಣ. ನಮ್ಮ ಮಾವನು ಚೆನ್ನಾಗಿ ಹೇಳ್ತದೆ. ನಾನೇ ಕೇಳೋಣ ತಂದಾಕ್ಲಾಕಿ. ನಾನು ಅದಕ್ಕೆ ತಾನೇ ಮದುವೆನೇ ಬೇಡ, ಈ ಮದುವೆ ಆದರೆ ಗೆಡ್ತಿ ಮಕ್ಕಳು ಸಾಕಬೇಕು ಅಂತಲೇ ತಾನೇ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದು. ನಾನು ಸಾಕ್ತೀನಿ, ನಾನು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ತಾಳಿ ಕಳಿಸ್ಬಿಟ್ಟು ಈಗ ಉಲ್ಟಾ ಹೊಡೆದ್ರೆ ನಾವೇನು ಮಾಡೋಕ್ಕದದು? ಅವ್ರ ಆಟಕ್ಕೆಲ್ಲ ನಾವು ಬಲಿಯಾಗಕ್ಕದ? ಎಲ್ಲರೂ ತಂದಾಕ್ಲಿ, ಇಲ್ದರೆ ಅವ್ರ ಕಾಸನ್ನೆಲ್ಲರೂ ಖರ್ಚು ಮಾಡಲಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ ಬೇಕಾಗಿರೋದೇನು, ನಾನು ಎತ್ತಿಗೆ ಸಾಮಾನು ಕೇಳಿದಾಗ ಅವ್ರು ತಂದು ಕೊಡ್ಬೇಕಷ್ಟೇ. ಅಷ್ಟು ಬಿಟ್ಟರೆ ನಾನು ಯಾವುದಕ್ಕೂ ತಲೆಗೆಡ್ಸ್ಕೊಳಕ್ಕಿಲ್ಲ. ನಾನು ಅವತ್ತೇ ಕಡ್ಡಿ ತುಂಡದಂಗೆ ಹೇಳೋದ್ನಲ್ಲ, ಇನ್ನೇನು. ಸರಿ ಕಣ್ರಪ್ಪ, ಬರೋಣ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಬ್ರ ಮತ್ತೆ ನಮಸ್ಕಾರ.